ಕುಡಿದು ವಾಹನ ಚಲಾಯಿಸಿದ್ದಕ್ಕಾಗಿ ಕೇಸ್ ದಾಖಲಿಸಲಾಗಿತ್ತು. ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಮುಂದಾಗಿದ್ದ ಘಟನೆಯ ಬಗ್ಗೆ ಜೊಯಿಡಾ ತಾಲೂಕಿನ ರಾಮನಗರದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿಟಿ ಜಯಕುಮಾರ್ ಮಾಹಿತಿ. ಜೊಯಿಡಾ ತಾಲೂಕಿನ ರಾಮನಗರ ಪೊಲೀಸ್ ಠಾಣೆಯ ಎದುರು ರಾಮನಗರದ ಹನುಮಾನ್ ಗಲ್ಲಿಯ ನಿವಾಸಿ ಭಾಸ್ಕರ್ ಬೊಂಡೇಲ್ಕರ್ ಎನ್ನುವ ವ್ಯಕ್ತಿ ತನ್ನ ಬೈಕ್ ನೀಡಲಿಲ್ಲ ಎನ್ನುವ ಕಾರಣಕ್ಕಾಗಿ ಠಾಣೆಯ ಎದುರೇ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಎಂದು ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಸಿಟಿ ಜಯಕುಮಾರ್ ಅವರು ಇಂದು ಶುಕ್ರವಾರ ಸಂಜೆ 4 ಗಂಟೆಗೆ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿ ಈ ಮೊದಲು ಠಾಣೆಗೆ ಕುಡಿದು ಬಂದಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಈತನ ಮೇಲೆ ಕುಡಿದು ವಾಹನ ಚಲಾಯಿಸುತ್ತಿದ್ದಾನೆ ಎಂದು ಕೇಸ್ ದಾಖಲಿಸಿ ಬೈಕನ್ನು ಠಾಣೆಯಲ್ಲಿ ಇಟ್ಟುಕೊಂಡಿದ್ದರು. ಆದರೆ ಆತ ಈಗಲೇ ಬೈಕ್ ಕೊಡಿ ಎಂದು PSI ಬಳಿ ಕೇಳಿದ್ದಾನೆ. ಕಾನೂನಿನ ಪ್ರಕಾರ ನಿನಗೆ ಬೈಕ್ ಈಗ ಸಿಗುವುದಿಲ್ಲ, ಕೇಸ್ ಮುಗಿದ ನಂತರ ಸಿಗುತ್ತದೆ ಎಂದಿದ್ದಾರೆ. ಆ ನಂತರ ಆತ ಹೊರಗಡೆ ಹೋಗಿ ಕೈಯಲ್ಲಿ ಪೆಟ್ರೋಲ್ ಬಾಟಲಿನೊಂದಿಗೆ ಬಂದು ಠಾಣೆಯ ಮುಂಭಾಗದಲ್ಲಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ತಕ್ಷಣವೇ ಪೊಲೀಸರು ಆತನನ್ನು ರಕ್ಷಣೆ ಮಾಡಿ ಬೆಳಗಾವಿಯ ಸಿವಿಲ್ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಎಂದು ಸಿಟಿ ಜಯಕುಮಾರ್ ಅವರು ಮಾಧ್ಯಮಕ್ಕೆ ವಿವರಿಸಿದ್ದಾರೆ. ದಿನಾಂಕ 13/6/2024 ಸಂಜೆ ಸುಮಾರು 7 ಗಂಟೆ ಸುಮಾರಿಗೆ ಒಬ್ಬರು ಭಾಸ್ಕರ್ ಅನ್ನೋ ವ್ಯಕ್ತಿ ಒಂದು ಮದ್ಯಪಾನ ಮಾಡಿ ಬೈಕನ್ನು ಚಲಾವಣೆ ಮಾಡಿಕೊಂಡು ರಾಮನಗರ ಪೊಲೀಸ್ ಠಾಣೆ ವ್ಯಾಪ್ತಿ ಸ್ಟೇಷನ್ ಮುಂದೆ ಬರ್ತಾರೆ. ಬಂದು ಅಸಭ್ಯವಾಗಿ ವರ್ತನೆ ಮಾಡಕ್ಕೆ ಶುರು ಮಾಡ್ತಾರೆ. ಆವಾಗ ಸ್ಥಳದಲ್ಲಿದ್ದ ಸಬ್ ಇನ್ಸ್ಪೆಕ್ಟರ್ ಮತ್ತು ಇತರ ಸಿಬ್ಬಂದಿಗಳು ಅವ್ರನ್ನ ಕೇಳ್ತಾರೆ ಏನಪ್ಪ ವಿಷಯ ಅಂತ ಹೇಳಿದಾಗ ಅವರ ಮಾವ ಒಬ್ಬರು ಇದ್ದಾರೆ, ಗಣಪತಿ ಗೌಡೆ ಅಂತೇಳಿ. ಅವರು ಆ ಪಕ್ಕದ ಮನೆಯ ಜೊತೆ ಜಗಳ ಆಡಿದ್ದಾರೆ ಅಂತ ಹೇಳಿ ಹಿಂದೆ ಒಂದು ಪಿಟಿಷನ್ ಇದ್ದ ಕಾರಣದಿಂದ ಅವರು ಶಾಂತತಾ ಭಂಗ ಮಾಡಬಾರ್ದು ಅಂತ ಹೇಳಿ ಅಲ್ಲಿ ಒಂದು ತಹಸೀಲ್ದಾರ್ ಕಚೇರಿಗೆ ಒಂದು PAR ಅಂತ ಏನು ಹೇಳ್ತೀವಿ, ಪ್ರಿವೆಂಟಿವ್ ಒಂದು ಆಕ್ಷನ್ ತಗೊಂಡಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಹಸೀಲ್ದಾರ್ ಕಚೇರಿಯಿಂದ ಅವ್ರಿಗೆ ವಿಚಾರಣೆಗೆ ಕರೆದಿರ್ತಾರೆ. ನಿನ್ನೆ ವಿಚಾರಣೆಗೆ ಹೋಗಿ ವಾಪಸ್ ಬಂದ ಮೇಲೆ ಅವರು ಈ ಅಳಿಯನಿಗೆ ಭಾಸ್ಕರ್ ಅವರಿಗೆ ವಿಷಯ ತಿಳಿಸ್ತಾರೆ. ಈ ಥರ ನನಗೆ ತಹಸೀಲ್ದಾರ್ ಕಚೇರಿಯಿಂದ ನೋಟಿಸ್ ಬಂದಿತ್ತು ಅಂತ. ಅದೇ ವಿಷಯವನ್ನು ಇಟ್ಕೊಂಡು ಅವ್ರ ಸ್ಟೇಷನ್ಗೆ ಬಂದು ನಮ್ಮ ಮಾವನಿಗೆ ಯಾಕೆ ಕೇಸ್ ಮಾಡಿದ್ದೀರಾ ಅಂತೇಳಿ ಕೇಳ್ತಾರೆ. ನೋಡಪ್ಪ, ಇದು ನಾಳೆ ಯಾವುದೇ ಅನಾಹುತಗಳು ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ನವರು ಈ ಥರ ಕ್ರಮ ತಗೊಂಡಿದ್ದಾರೆ ವಿನಃ ಬೇರೇನಿಲ್ಲ. ತಹಸೀಲ್ದಾರ್ ಹತ್ರ ಅವರು ಮುಚ್ಚಳಿಕೆ ಬರೆದು ಕೊಟ್ಟರೆ ಎಲ್ಲ ಸಾಲ್ವ್ ಆಗುತ್ತೆ, ಅವ್ರು ಹೋಗಿ ಮಾತಾಡಲಿ ಅಂತ ಹೇಳಿ ಹೇಳೋ ಸಮಯದಲ್ಲಿ ಅವನು ಅವ್ರ ಜೊತೆ ಗಲಾಟೆ ಮಾಡ್ತಾನೆ ಪೊಲೀಸ್ನವ್ರ ಜೊತೆ. ಆ ಸಮಯದಲ್ಲಿ ಪೊಲೀಸ್ನವರು ಅಲ್ಲೇ ಹತ್ರ ಇದ್ದ ಬ್ರೆಥಲೈಸರ್ ಬದಿಯಿಂದ ಅವನ್ನ ಗಾಳಿಯನ್ನು ಊದಿಸಿ ಚೆಕ್ ಮಾಡಿದಾಗ ಆತ ಮದ್ಯಪಾನ ಮಾಡೋದು ಕಂಡು ಬರುತ್ತೆ. ಆದ್ದರಿಂದ ಆತನಿಗೆ ವಾಹನವನ್ನು ಮದ್ಯಪಾನ ಮಾಡಿ ವಾಹನವನ್ನು ಚಾಲನೆ ಮಾಡಿದ್ದಕ್ಕೋಸ್ಕರ ವಾಹನವನ್ನು ಡಿಟೈನ್ ಮಾಡಿ ನಾವು ಯಾರಾದರೂ ಸಂಬಂಧಿಕರನ್ನಾಗಲಿ ಅಥವಾ ಯಾರ ಸ್ನೇಹಿತರನ್ನ ಕರ್ಕೊಂಡ್ಬಂದರೆ ನಮ್ಮ ವಾಹನ ವಾಪಸ್ ಕೊಡ್ತೀವಿ ಅಂತ ತಿಳಿಸ್ತಾರೆ. ಅವನಿಗೆ ಸ್ಟೇಷನ್ ಕೂತ್ಕೊಂಡು ಅವರ ಸ್ನೇಹಿತರುಗಳಿಗೆ ಮತ್ತು ಸಂಬಂಧಿಕರಿಗೆ ಫೋನ್ ಮಾಡ್ತಾನೆ. ಯಾರೂ ಸಹ ಬಂದು ಅವ್ರನ್ನ ವಾಹನ ತಗೊಂಡು ಹೋಗಲಿಕ್ಕೆ ಬರಲಿಲ್ಲ. ಆ ಸಮಯದಲ್ಲಿ ಸುಮಾರು ಒಂದು 1/4 ಗಂಟೆ ಸ್ಟೇಷನ್ನಲ್ಲಿ ಕೂತಿದ್ದು ನಂತರದಲ್ಲಿ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ಒಂದು 20 ನಿಮಿಷ ವಾಪಸ್ ಬಂದು ತಕ್ಷಣ ಕೈನಲ್ಲಿ ಒಂದು ಬಾಟ್ಲ್ ಇರುತ್ತೆ. ಬಾಟ್ಲನ್ನು ಮೈ ಮೇಲೆ ಹಾಕೊಂಡು ಕೈನಲ್ಲಿದ್ದ ಬೆಂಕಿ ಪೆಟ್ಟಿಗೆಯಿಂದ ಬೆಂಕಿಗೆ ನೀರ್ಕೊಳ್ತಾನೆ ಹೊರಗಡೆ ಮೇನ್ ರೋಡ್ನಲ್ಲಿ ಸ್ಟೇಷನ್ ಮುಂಭಾಗದ ರಸ್ತೆಯಲ್ಲಿ. ತಕ್ಷಣ ಅಲ್ಲೇ ಹತ್ತಿರದಲ್ಲಿದ್ದ ಪೊಲೀಸ್ನವರು ಹೋಗಿ ಅಲ್ಲೇ ಇದ್ದ ಗೋಣಿ ಚೀಲ ಮತ್ತು ಇತರೆ ಫುಟ್ರಲ್ಲೆಲ್ಲ ಹಾಕಿ ಅವ್ರ ಮೇಲೆ ಮಣ್ಣೆಲ್ಲ ಹಾಕಿ ಬೆಂಕಿಯನ್ನು ಹಾರಿಸ್ತಾರೆ. T-ಶರ್ಟ್ನಿಂದ ಎಳೆದು ಹೊರಗಡೆ ಹಾಕಿ ಅದು ಬೆಂಕಿಯನ್ನು ಹಾರಿಸಿದ ತಕ್ಷಣ ಒಂದು ಆಂಬುಲೆನ್ಸ್ ಮುಖಾಂತರ ಅದನ್ನು ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಕಳಿಸ್ಕೊಡ್ತಾರೆ.